ಮಳೆ ಕೊಂಚ ಬಿಡುವು ಕೊಟ್ಟು ಬಿಸಿಲು ಕಾಣಿಸಿಕೊಂಡಾಗ ಪಕ್ಕದ ಕಾಡಿನಿಂದ ಮೆಲ್ಲನೆ ಮನೆಯೊಂದರ ಆವರಣಕ್ಕೆ ಬಂದು ಎಲ್ಲರಿಗೂ ಭೀತಿ ಹುಟ್ಟಿಸಿದ್ದ ನಾಗರಹಾವಿಗೆ ಉರಗರಕ್ಷಕರು ಮುಕ್ತಿ ಕರುಣಿಸಿದ್ದಾರೆ. ತಾಳತಮನೆ ರಸ್ತೆಯ ಮೇಕೇರಿ ಬೈಪಾಸ್ ಬಳಿಯ ಅಂಗನವಾಡಿ ಶಿಕ್ಷಕಿ ಅಕ್ಕಮ್ಮ ಎಂಬವರ ಮನೆಯ ಆವರಣದಲ್ಲಿ ತಡೆಗೋಡೆ ಕಾಮಗಾರಿ ನಡೆಯುತ್ತಿದ್ದು, ಬುಧವಾರ ಬೆಳಗ್ಗೆ ತಡೆಗೋಡೆಗೆ ಹಾಸಲಾಗಿದ್ದ ಟಾರ್ಪಲ್ ತೆಗೆಯಲು ಮುಂದಾದಾಗ ಗಾರೆ ಕೆಲಸಗಾರರಿಗೆ ಸರ್ಪವೊಂದು ಗೋಚರಿಸಿದೆ. ಈ ದೃಶ್ಯವನ್ನು ಕಂಡ ಮನೆಯವರು ಸ್ಥಳೀಯರ ನೆರವಿನಿಂದ ಉರಗರಕ್ಷಕ ಯದು ಅವರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ರು. ತಕ್ಷಣ ಸ್ಥಳಕ್ಕಾಗಮಿಸಿದ ಸ್ನೇಕ್ ಯದು ಕಾಳಿಂಗ ಸರ್ಪವಿರಬಹುದೆಂದುಕೊಂಡು ಟಾರ್ಪಲ್ ತೆಗೆದಾಗ ನಾಗರಹಾವೊಂದು ಕಾಣಿಸಿದೆ. ಸುಮಾರು 11 ವರ್ಷ ಪ್ರಾಯದ ಹೆಣ್ಣು ಹಾವನ್ನ ಸೆರೆ ಹಿಡಿದ ಯದುಕುಮಾರ್ ಅದನ್ನು ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿದ್ದಾರೆ. ನಮಸ್ತೆ, ನಾನು ಅಕ್ಕಮ್ಮ ಅಂತ, ಅಂಗನವಾಡಿ ಟೀಚರ್, ತಾಳತ್ಮನೆ. ನನ್ನ ಹಸ್ಬೆಂಡ್ ಹೆಸರು ಚಂದ್ರಶೇಖರ್ ಅಂತ. ಇಲ್ಲಿ ಈಗ ನಾವು ಸ್ವಲ್ಪ ತಡೆಗೋಡೆ ಮತ್ತು ಒಂದು ಸಿಟೌಟದ ಕೆಲಸ ಮಾಡಿಸ್ತಾ ಇದ್ದೋ. ಆವಾಗ ಇದು ತಡೆಗೋಡೆಗೆ ಟಾರ್ಪಲ್ ಹಾಕಿದ್ದು. ಆ ಇವತ್ತು ಕೆಲಸದವ್ರು ಬಂದು ಟಾರ್ಪಲ್ ಕೆಲಸ ಮಾಡಲಿಕ್ಕಾಗಿ ಟಾರ್ಪಲ್ ತೆಗಿಬೇಕಾದ್ರೆ ಹಾವನ್ನು ಕಂಡಿದ್ದು. ನಾವು ಫಸ್ಟ್ ಅದ್ರದ್ದು ತಲೆ ಕಂಡಿತ್ತಿಲ್ಲ. ಆವಾಗ ಅದು ಕೆರೆ ಹಾವು ಅಂತ ತಿಳ್ಕೊಂಡು ಮತ್ತೆ ಗೊತ್ತಾಯಿತು ನಾಗರಹಾವು ಅಂತ. ಹಾಗೆ ನಾನು ನನ್ನ ಫ್ರೆಂಡ್ ಒಬ್ಬರು, ಅದೇ ನೆರೆ ಮನೆಯವರು ಇದ್ದಾರೆ, ಜ್ಯೋತಿ ಅಂತ, ಅವರಿಗೆ ಫೋನ್ ಮಾಡಿದೆ. ನಿಮ್ಮ ಹಸ್ಬೆಂಡಿಗೆಲ್ಲಾದರೂ ಹಾವು ಹಿಡಿಯೋರ್ದು ನಂಬರ್ ಇದೆಯಾ ಅಂತ. ಹಾಗೆ ಇದೆ ಅಂತೇಳಿ ಅವರು ಹಸ್ಬೆಂಡಿಗೆ ಫೋನ್ ಮಾಡಿ, ಅವರ ಹಸ್ಬೆಂಡ್ ಹೆಸರು ಪೊನೆಟ್ಟಿ ನಂದಕುಮಾರ್ ಅಂತ, ಅವರು ಇವ್ರನ್ನ ಕಳಿಸಿದ್ರು, ಯದುಕುಮಾರ್ ಸರ್ ಅವ್ರನ್ನ ಕಳಿಸಿದ್ರು. ಹಾಗೆ ಪ್ರೆಸ್ ಅವರು ಎಲ್ಲರೂ ಬಂದು ಅವರು ಅದನ್ನು ಸರಾಗವಾಗಿ ಹಿಡಿದ್ರು. ನಮಗೆ ನೋಡುವಾಗಲೇ ಭಯ. ಅವರು ಭಾಳ ಸರಾಗವಾಗಿ ಹಿಡಿದ್ರು. ಅವ್ರಿಗೂ ಮತ್ತು ಪ್ರೆಸ್ ಅವರಿಗೂ ಎಲ್ರಿಗೂ ವಿಚಾರಿಸ್ಕೊಂಡು ಬಂದಾಗ ಅವರು ತಾಳತ್ ಮನೆ ಅಂಗನವಾಡಿ ಟೀಚರು ಅಕ್ಕಮ್ಮ ಅಂತೇಳಿ ಅವರ ಹೆಸರು. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದರು, ಗಾರೆ ಕೆಲಸದವರು. ನೋಡಿಬಿಟ್ಟು ಹಾವು ಇದೆ ಅಂತ ಹೇಳಿದ್ರು. ನೋಡಿದಾಗ ನಾನು ತಾಟ ಕೆಳಗಡೆ ಮಲಗಿತ್ತು. ನೋಡಿದಾಗ ನನಗೆ ಅದು ಕಾಳಿಂಗ್ ಸರ್ಪ ಅಂತೇಳಿ ಕಾಣಿಸ್ತಿತ್ತು. ಲಾಸ್ಟಿಗೆ ನಮ್ಮ ಚಿತ್ತಾರ ಚಾನಲ್ ಅವರಿಗೆ ಮತ್ತು ನಮ್ಮ ಫ್ರೆಂಡ್ ದಿನೇಶ್ ಅವರು ಅಂತೇಳಿದ್ದಾರೆ, ಅವರು ಫೋಟೋಗ್ರಾಫರ್ ಅವರು ಕೂಡ, ಅವರಿಗೆ ಫೋನ್ ಮಾಡಿ ತಿಳಿಸಿದ್ದೆ. ಇಮಿಡಿಯೇಟ್ ಚಿತ್ತಾರ ಚಾನಲ್ ಅವರು ಮತ್ತು ಬಿ ಬೈತಡ್ಕ ದಿನೇಶ್ ಅವರು ಬಂದಿದ್ದರು. ಬಂದು ಆಮೇಲೆ ನನಗೆ ಅದು ಹಿಡಿಲಿಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಹೀಗೆ ಹಿಡಿದು ತಗೊಂಡೋಗ್ಬಿಟ್ಟು ಮೈಸೂರು ರೋಡಿನಲ್ಲಿರುವ ಆರಣ್ಯ ಹತ್ತಿರ ಫಾರೆಸ್ಟಿಗೆ. ಸ್ನೇಕ್ ಯದುಕುಮಾರ್ ಇದುವರೆಗೂ 1,000ಕ್ಕೂ ಹೆಚ್ಚು ಹಾವುಗಳನ್ನು ಸೆರೆ ಹಿಡಿದು ರಕ್ಷಿಸಿದ್ದಾರೆ. 10 ಕಾಳಿಂಗ ಸರ್ಪ, 500ಕ್ಕೂ ಹೆಚ್ಚು ನಾಗರಹಾವು ಸೇರಿದಂತೆ ಕೇರೆ ಮತ್ತಿತರ ಹಾವುಗಳಿಗೆ ಮುಕ್ತಿ ನೀಡಿದ್ದಾರೆ.